ಪಾಳು ಬಂಗಲೆಯಲ್ಲಿ ವಿಚಿತ್ರ ಬೆಳಕನ್ನ ನೋಡಿ ಶಾಕ್ ಆಗಿದ್ದ ನಮ್ಮ ತಂಡದ ಸದಸ್ಯನ ಕೈ ಊದಿಕೊಂಡಿತು. ಈತ ನರಳುತ್ತಿದ್ದ, ವಿಚಿತ್ರವಾಗಿ ಕೂಗುತ್ತಿದ್ದ. ನಮ್ಮ ತಂಡದ ಸದಸ್ಯ ಏನೇನು ಬಡಬಡಿಸುತ್ತಿದ್ದ. ಅವನನ್ನ ಮಾತಾಡಿಸಲು ನಮ್ಮ ತಂಡ ಹರಸಾಹಸ ಮಾಡತೊಡಗಿತು. ಅಲ್ಲಿ ಪರ್ಕೆ ಇದೆ, ಒಂದು 10 ಕಡ್ಡಿ ತಗೊಂಬಂದ್ರಿ, ದೃಷ್ಟಿ ತೆಗಿರಿ, ಅದು ಕಡ್ಡಿ ಹಚ್ಬಿಟ್ಟು. ಈಗ 40-45 ವರ್ಷ ಮಾತು. ಇಲ್ಲೊಂದು ಯಜಮಾನ್ರು ಬಂದು ಈ ತೋಟದಾಗ ಬಳೆಗಡೆ ಇಟ್ಟಿದ್ದಾಗ ಅವ್ರು ಬಂದು ಮಲಗೋರು. ಅವರು ಅಲ್ಲಿ ಮಲಗ್ತಾ ಇದ್ರು, ಅಲ್ಲಿ ಮಲಗ್ತಾ ಇದ್ರು. 12-1 ಗಂಟೆ ಒಳಗೆ ತಗೊಂಡಾಗ ಅಲ್ಲಿ ಮಲಸ್ಬಿಡ್ತು ಬಾಯಿಗಡ್ಡೆಗೆ. ಎಲ್ಲೋಗ್ಬೇಕು? ಹಾಗಂತ ಇದು ಇಲ್ಲಿ ನಡೆದ ಇಂತಹ ಮೊದಲ ಘಟನೆಯಲ್ಲ. ಹಿಂದೆಯೂ ಹಲವು ಬಾರಿ ಇಂತಹ ಘಟನೆಗಳು ನಡೆದಿವೆ ಎನ್ನುತ್ತಾರೆ ಸ್ಥಳೀಯರು. ಇನ್ನೊಂದೆಡೆ ನಮ್ಮ ತಂಡದ ಸದಸ್ಯ ನೆಲದಲ್ಲಿ ಬಿದ್ದು ಹೊರಳಾಡತೊಡಗಿದ, ಹೂಂಕರಿಸತೊಡಗಿದ, ಜೋರಾಗಿ ಕಿರುಚತೊಡಗಿದ. ಈತನ ವರ್ತನೆ ನಮ್ಮಲ್ಲಿ ಭಯ ಹುಟ್ಟಿಸುತ್ತಿತ್ತು. ಕೈ ಬಿಡ್ತಾ ಇದೆಯಾ ಲೂಸು? ಬಿಡ್ತೀನಿ. ತಗೊಂಡೋಗ್ಬಿಡ್ತೀನಿ. ಬಿಟ್ಬಿಡ್ಲಾ? ಈತನ ಕಣ್ಣು ಕೆಂಪಗಾಗಿತ್ತು. ಈತನನ್ನ ನೋಡಿದ್ರೆ ಭಯವಾಗ್ತಿತ್ತು. ಈತ ವಿಚಿತ್ರವಾಗಿ ಆಡತೊಡಗಿದ. 15 ಜನ ಹಿಡಿದ್ರು ಆತನನ್ನ ಸಂಭಾಳಿಸಲು ಆಗುತ್ತಿರಲಿಲ್ಲ. ಲಾಸ್ಟ್ನಾಗ ಬಂದು ಇದೇ ಬಾಯಿಗೆ ದುಂಪಿಟ್ಟು ನೀರಾಗ ದುಂಪಿಟ್ಟು ಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ರು ಅವರೇ. ಈತನಿಗೆ ಏನಾಗಿದೆ ಎನ್ನುವುದೇ ನಮಗೆ ಅರ್ಥವಾಗಲಿಲ್ಲ. ಈತನ ಮೈ ಮೇಲೆ ಯಾವುದಾದ್ರೂ ಆತ್ಮ ಆವಾಹನೆಯಾಗಿದೆಯಾ ಎನ್ನುವುದನ್ನು ತಿಳಿದುಕೊಳ್ಳಲು ಯತ್ನಿಸಿದೆವು ನಾವು. ಅಚ್ಚರಿಯ ವಿಚಾರವೆಂದ್ರೆ ಈತ ಏನೇನೋ ಮಾತಾಡೋಕೆ ಆರಂಭಿಸಿದ. ಯಾವುದೋ ಲೋಕಕ್ಕೆ ಹೋಗುತ್ತಿದ್ದ. ಅದನ್ನ ತಡೆಯಬೇಕು ಅಂತ ನಾವು ಹೇಳಿದಂತೆ ಕೇಳಲು ನಾವು ಈತನಿಗೆ ಸೂಚಿಸಿದೆವು. ಆತ ನಮ್ಮ ಮಾತನ್ನ ಸರಿಯಾಗಿ ಫಾಲೋ ಮಾಡ್ತಿರ್ಲಿಲ್ಲ. ಕಣ್ಮುಚ್ಚ. ಊರು ಪೂರೇ ಕೇಳಿ, ಊರು ಪೂರೇ ಭಯ. ಯಾಕೆ ಭಯ? ಇದು ಮೊದಲಕ್ಕೆ ಏನಾಯ್ತಂದ್ರೆ ಇಲ್ಲಿಂದ ಆಚೆ ಆಸ್ಪತ್ರೆ ಕಟ್ಟೆ ತಾನಿಂಚಿ ಇಲ್ಲಿ ಗಂಟೆ ಯಾವುದೋ ಒಂದು ಮನೆ ಇಲ್ಲ. ಕಣ್ಣು ಮುಚ್ಚಿದ್ದಲ್ಲ, ಮುಚ್ಚೋ. ಎಲ್ಲ ಬಿಡಿ, ನಾನು ಬೇಟ್ರಿ ಬಿಡಿ, ನಾನು ಯಾರಿಗೂ ತೊಂದರೆ ಕೊಡ್ತೀಯಾ? ಬೇಟ್ರಿ ಬಿಡಿ. ಸುಡ್ಲಾ 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 ಸುಡ್ಲಾ
ಸಾಕಾ ಸುಟ್ಟಿರೋ ಸಾಕಾ ಸುಟ್ಟಿರೋ ಸಾಕ ಸಾಕ. ಎಲ್ಲಕ್ಕಿಂತ ಅಚ್ಚರಿಯ ವಿಚಾರವೇನೆಂದ್ರೆ ಈತ ದಿಢೀರಂತ ತನಗೆ ಗೊತ್ತಿಲ್ಲದ ಭಾಷೆಗಳಲ್ಲಿ ಮಾತನಾಡತೊಡಗಿದ. ಎಲ್ರಿಗೂ ಸುಟ್ಟಿರ್ತೀನಿ ನೋಡು, ಎಲ್ರಿಗೂ ಸುಟ್ಟಿರ್ತೀನಿ, ನಾಳೆ ಮಾತಾಡೋಣ ಆಚೆ ಬಾ. ಸುಟ್ಟಾಕ್ತೀನಿ. ಮಲಗು, ಹಂಗೆ ಮಲಗು. ಆನೆ ಮೇಲೆ ಮಾಸಿ ಆರಾಮಾಲೆ ಮೇಯಿಸಿ ಕುದುರೆ ಹಾಸಿ ಬೇಡ, ನಾಯಿ ಮೇಲೆ ಬೇಡ, ಹಾಸಿ ಯಾರಿಗೂ ಗೊತ್ತಾಗೋದು ಬೇಕಾಗಿಲ್ಲ. ಬೇಡ, ಹಾಸಿ ಬೇಡ, ಹಾಸಿ ಬೇಡ, ರಾಸಿ ಮೂಲೆಯಲ್ಲಿ ಮಾಸಿ ಬೇಡ, ಹಾಸಿ ಸಾಕು. ಅಲ್ಲಿ ತೋಡಿ ನೋಡಿ 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 ನಾಯಿ ಹುಚ್ಚ ಜಾಗದಲ್ಲಿ ಹಳೆಗನ್ನಡದಲ್ಲಿ ಏನೇನು ಹೇಳತೊಡಗಿದ. ಅರ್ಥ ಆಯ್ತಲ್ಲ? ಈತನ ದೇಹದಲ್ಲಿ ಏನು ನಡೆಯುತ್ತಿದೆ ಅನ್ನೋದೇ ನಮಗೆ ಗೊತ್ತಾಗುತ್ತಿರಲಿಲ್ಲ. ಈತ ತನ್ನದೇ ಲೋಕಕ್ಕೆ ಜಾರತೊಡಗಿದ್ದ. ಹಾಗಾಗದಂತೆ ನಾವು ಈತನನ್ನ ನಿರಂತರವಾಗಿ ಮಾತಾಡಿಸಲು ಯತ್ನಿಸುತ್ತಿದ್ದೆವು. ಕೊನೆಗೂ ಇದಕ್ಕೆಲ್ಲ ಕಾರಣ ಏನು ಅನ್ನೋದು ನಮಗೆ ತಿಳಿಯಿತು. ಇದಕ್ಕೆಲ್ಲ ಕಾರಣ ಆ ಬಂಗಲೆಯಲ್ಲಿ ಆಶ್ರಯ ಪಡೆದಿದ್ದ ಅತಿಮಾನುಷ ಶಕ್ತಿಗಳು. ನೋಡಿ ಇಲ್ಲಿ ಬಲವಂತವಾಗಿ ಆ ಒಂದು ಬಾಗಲನ್ನು ತೆಗೆಯುವಂಥ ಪ್ರಯತ್ನ ನಮ್ಮ ತಂಡದ ಸದಸ್ಯ ಮಾಡ್ತಾ ಇದ್ದಾಗ ಆ ಒಂದು ಆತ್ಮ ಸಹ ಬಹಳ ಗಾಬರಿಗೊಳಗಾಗಿತ್ತು. ಆ ಗಾಬರಿಗೊಳಗಾಗಿದ್ದಂಥ ಆತ್ಮ ಫಸ್ಟು ಆತನ ಹಾರ್ಟ್ನ ಕಂಟ್ರೋಲಿಗೆ ತೊಗೊಂಡ್ಬಿಡ್ತು. ಹಾರ್ಟ್ಗೆ ಕಂಟ್ರೋಲಿಗೆ ತೊಗೊಂಡು ಆತನ ಮೈಂಡನ್ನು ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇತ್ತು. ಆತ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದ. ಆದರೆ ಆ ರೀತಿಯಾದಂಥ ಒಂದು ಘಟನೆ ನಡೆದಾಗ ಫಿಸಿಕಲಿ ಒಂದು ಸ್ವಲ್ಪ ವೀಕ್ ಆದ, ಮೆಂಟಲಿ ಡಿಸ್ಟರ್ಬ್ ಆದ. ಆ ಮೆಂಟಲಿ ಡಿಸ್ಟರ್ಬ್ ಆದಾಗ ಅವನಲ್ಲಿ ಏನೊಂದು ಭಯ ಅಥವಾ ಒಂದು ಗೊಂದಲ ಕ್ರಿಯೇಟ್ ಆಗುತ್ತಲ್ಲ, ಆ ರೀತಿಯಾದಂಥ ದೇಹನೇ ಸಾಮಾನ್ಯವಾಗಿ ಈ ರೀತಿಯಾದಂಥ ಕಾದು ಕುಳಿತಿರ್ತಕ್ಕಂಥ ಆತ್ಮಗಳಿಗೆ ಬಹಳ ಅದರ ಒಂದು ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡುವಂಥದ್ದು. ಆ ಶಕ್ತಿಗಳು ನಮ್ಮ ಕಣ್ಣಿಗೆ ಬೀಳದೆ ನಮ್ಮ ತಂಡದ ಸದಸ್ಯರಿಗೆ ನಾನಾ ರೀತಿಯ ಕಾಟ ಕೊಟ್ಟಿದ್ದವು. ನಮ್ಮ ಕಣ್ಣಿಗೆ ಕಾಣದ ಆ ವಿಚಿತ್ರ ಆಕಾರಗಳು, ಅತಿಮಾನುಷ ಶಕ್ತಿಗಳು ನಮ್ಮ ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು. ಅವು ಏನು ಅಂತ ನೀವೇ ನೋಡಿ. ಏನು ಪಾಸ್ ಇದಿಲ್ಲ ಜಸ್ಟ್ ಅವನು ಬರಲಿ, ಮಂಜು ಬರಲಿ. ಇದೇನಿದು? ಇಲ್ಲೇನಿದು ಬೆಳಕು ಮಂಜು? ಇದೇನಿದು? ಏನಿದು? ಏ ಮಂಜು ಕಮ್ ಕಮ್. ಬೇಡ ಬೇಡ, ಇದು ಬ್ಯಾಟ್ರಿ ಬೇಡ. So something different. ಇದೊಂದು ಓಪನ್ ಮಾಡ್ಬೇಕಲ್ಲ, ಮಾಡ್ಬೇಕಲ್ಲ. ಬ್ಯಾಕಪ್ ಕೊಡ್ರಿ. ಇದ್ದಂಗೆ ನಾಯಿಗಳು ಒಂಥರ ಇವು ಹಳ್ಳಿ ಕಡೆ ಉಳಿತೇವೆ ಅಂತಂದು ಹೇಳ್ತಾರೆ. ಆ ಥರ ಉಳಿದಂಗೆ ಆಗ್ತಾ ಇರ್ತದೆ.